ಖರೀದಿ ಪತ್ರನೇ ಕೊಡುದಿಲ್ಲ, ಪೇಪರ್ ಲೆಸ್ ಸತ್ಯ ಮಾಡಿಬಿಟ್ಟಾರೆ. ಇವ್ರು ಮೆಸೇಜ್ ಕಳಿಸ್ತಾರತ್ತ. ರೈತ ಬಾಂಧವ್ರಿಗೆ ಹೆಂಗ್ ಗಮನಕ್ಕೆ ಸೆಳೆಯಲಾಕ ಸಾಧ್ಯ ಐತ್ರಿ? ರೈತ ಬಾಂಧವ್ರಿಗೆ ಏನ್ ಪಾಪ ಮೆಸೇಜ್ ಬರ್ತದ. ಮತ್ತ ಒಂದು ಬೋಜಾ ಕುಂದರ್ಸ್ಬೇಕಪ್ಪ ಅಂದ್ರ ನ್ಯಾಷನಲ್ ಲೆವೆಲ್ ಬ್ಯಾಂಕ್ನಾಗ ಒಂದು 50,000 ರೀ, 1 ಲಕ್ಷ ರೀ, 2 ಲಕ್ಷ ರೀ, ಮನಿ ಕಟ್ಟಡದಲ್ಲಿ ಹೌಸಿಂಗ್ ಲೋನ್ ಇಂಥ ಯಾವ ಲೋನ್ ತಗೋಬೇಕಾದ್ರೆ ಇಲ್ಲಿ ಬೋಜಾ ಕುಂದರ್ಸ್ಬೇಕಾದ್ರ OTP ಮ್ಯಾನೇಜರ್ ಹೇಳ್ಬೇಕು. ಈ ಚಂತನ ಮ್ಯಾನೇಜರ್, ಆ ಬ್ಯಾಂಕಿನ ಮ್ಯಾನೇಜರ್ OTP ಹೇಳ್ಕೊಂಡು ಕುಂದ್ರಕ ಬ್ಯಾಂಕಿಂಗ್ ಕೆಲಸ ಬಿಟ್ಟು ಅಂತೇಳಿ ಕಿಸಿದ ಮಾನ್ಯ ಮ್ಯಾನೇಜರ್ ಬೈಲಾಕತ್ತಿದ್ದ. ಅದ್ರ ಸಲಂದ ಜನರಿಗೆ ತೊಂದರೆ ಆಗಂಥದ್ದು, ರೈತರಿಗೆ ತೊಂದರೆ ಆಗಂಥದ್ದು, ಕನ್ನಡಿಗರಿಗೆ ಭಾವನೆಗಳಿಗೆ ಧಕ್ಕೆ ಬರೋಂಥ ಸರ್ಕಾರ, ಈ ಸರ್ಕಾರ ನಮ್ಗೆ ನಾಚಿಕೆಡ ಸಂಗತಿ ಎತ್ತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇದನ್ನ ಯಾವುದೇ ನೀವು ಜಾರಿ ತರಬೇಕಾದ್ರೂ ಮೊದಲು ಅದನ್ನ ಸಕ್ಸಸ್ ಆಗಿ ನಡೆಯುವಂತ ಕೆಲಸದಲ್ಲಿ ಇರ್ತಾರಪ್ಪ ಅಂದ್ರೆ ನೀವು ಆನ್ಲೈನ್ ಮುಖಾಲ ಮಾಡ್ರಿ. ಈಗೆಲ್ಲ ಮಾಡಿರಿ, ನೀವು ಹಳಿ ಪಾನಿ ಉತ್ತಾರಿ ಮಾಡಿರಿ, ಹಳಿ ಡವ್ ಮಾಡಿರಿ, ಇವೆಲ್ಲ ಹಳಿ ಪಾನಿಗಳು ಎಲ್ಲ ಸ್ಕ್ಯಾನ್ ಮಾಡಿ ಕಿಸಿ ನಮ್ಗೆ ಕೊಡ್ಬೇಕಾದ್ರೆ ಅದ್ರ ಜೊತೆ ನಮ್ದು ಒಂದೇ ಡ ಇರ್ತದ, ಅದ್ರ ಜೋಡಿ ಒಂದ್ 2-3 ಡ ಸೇರಿರ್ತಾವ, ನಂಬರ್ ಸೀರಿಯಲ್ ವೈಸ್ ಬಿದ್ದಿರ್ತಾವ. ಅದನ್ನ ಒಂದೇ ಡ ಕೇಳಿದ್ರೆ ಅದ್ರ ಜೊತೆ ಇದ್ದದ್ದು ಎಲ್ಲಾನು ಕೊಟ್ರೆ ಒಂದು 100 ರೂಪಾಯಿ ಒಂದು ಡ ಕೊಡ್ಬೇಕಾಕದ್. ನಾವು ಮೊದಲ 2 ರೂಪಾಯಿಗೆ ಒಂದು ಡ ಇದ್ದಾಗ ಒಂದು 100 ರೂಪಾಯಿಗೆ ಒಂದು ಡ ರೈತರ ಮ್ಯಾಗ ಹೊರೆ ಹಾಕಾಕತ್ತೀರಿ. ಇಂಥ ಎಲ್ಲ ಸರ್ಕಾರ ವಿಚಾರ ಮಾಡ್ಬೇಕು. ಯಾಕಂದ್ರೆ ಒಂದು ಪಾನ ಒಂದೇ ಡಾಕ್ ಒಂದೇ ಪಾನದಾಗ 3-4 ಡಗಳು ಇರ್ತಾವ. ಅದ್ರ ಸಂಖ್ಯೆ ಚಾರ್ಜ್ ನಾವು ಕಟ್ಟಬೇಕಾಗಿದೆ ಪರಿಸ್ಥಿತಿ. ಅದಕ್ಕೆ ಸರ್ಕಾರ ಘನ ಸರ್ಕಾರ ಭಾಳ ಇದೇನ ಏನು ಜಾರಿ ಮಾಡಿರಿ ಶೀಘ್ರದಲ್ಲೇ. ಮೊದಲು ಹೆಂಗಿತ್ತು ಏನು ಖರೀದಿ ಪತ್ರ ಆನ್ಲೈನ್ ಮೂಲಕ ಸಬ್ರೇಸದಲ್ಲಿ ಆ ವ್ಯಕ್ತಿನೇ ಬರಬೇಕು, ಸಾಕ್ಷಿದಾರೇ ಬರಬೇಕು, ಭಾವಚಿತ್ರ ಹಾಕವು ಕನ್ನಡದಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ಹೆಂಗೆ ಬರ್ತಿದ್ದು ಅದನ್ನೇ ಜಾರಿಗೊಳಿಸಬೇಕು, ಮುಂದುವರಿಸಬೇಕು. ಹೊರತಾಗಿ ನೀವೇನಾದರೆ ಇದನ್ನೇ ಮುಂದುವರಿಸಿದ್ರ ನಾವು ಪ್ರತಿಯೊಂದು ತಾಲೂಕಿನಲ್ಲಿ ಅಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೋಬೇಕಾಗ್ತದ. ಕರ್ನಾಟಕದಲ್ಲಿ ಕನ್ನಡವೇ ಮಾತೃ ಭಾಷೆ. ಈಗ ಶಾಸಕ ಸಚಿವರುಗಳಿಗೆ ಕೆಲವೊಂದು ಶಾಸಕರಿಗೆ ಇಂಗ್ಲಿಷ್ ಓದಾಕ್ ಬರುದಿಲ್ಲ. 224 ಶಾಸಕರಿಗೆ ಏನ್ ಇಂಗ್ಲಿಷ್ ಓದ್ತಾರ್ರಿ ಅವರು? ಇನ್ ರೈತರ ಮಕ್ಕಳು ರೈತರು ಹೆಂಗ್ ಓದಬೇಕು ಪಾಪ? ಅವ್ರ ರೈತರಿಗೆ ಏನ್ ಇಂಗ್ಲಿಷ್ನಾಗ ಏನ್ ಗೊತ್ತಾಗಬೇಕು? ಸಾಕ್ಷಿದಾರರಿಗೆ ಸಾಕ್ಷಿದಾರದ ಸಹಿ ಸಂಖ್ಯೆ ಅವ್ರದ್ದು ಹೆಸರು ಸಂಖ್ಯೆ ಇಂಗ್ಲಿಷ್ನಾಗ ಇರ್ತಾವ. ಎದಕ್ ಸಾಕ್ಷಿ ಮಾಡ್ಕೋತಾರ ಅನ್ನೋದೇ ಗೊತ್ತಾಗೋದಿಲ್ಲ ಅವರಿಗೆ. ಓದಾಕ ಏನೋ ಅಲ್ಪ ಸ್ವಲ್ಪ ಕನ್ನಡ ಕಲ್ತಾವ ನಮ್ಮ ರೈತರ ಮಕ್ಕಳು. ರೈತರು ಏನೋ 70 ಸಂಗಮೇಶ್ ಹುಲಿಕರ್ ಅವ್ರು ಹೇಳ್ದಂಗೆ 70% ರೈತರ ಮಕ್ಕಳು. ಈಗ ರೈತರ ಮಕ್ಕಳು ಕಡ್ಡಾಯವಾಗಿ ಏನ 70% ರೈತರ ಮಕ್ಕಳೇ ಇದೀವಿ ನಾವು. ಎಲ್ಲ ನೌಕರದಾರ ಸಂಖ್ಯೆ ಇಲ್ಲ. ಅದ್ರ ಸಲುವಂದ ಏನು ಇದನ್ನ ಜಾರಿ ಮಾಡಿರಿ ಕೂಡಲೇ ಘನ ಸರ್ಕಾರ ನಾಚಿಕೆ ಆಗ್ಬೇಕು ನಿಮ್ಗೊಂದು. ಘನ ಸರ್ಕಾರಕ್ಕೆ ಏನು ಹೇಳ್ತೀನಪ್ಪ ಅಂದ್ರೆ ಮಾನ್ಯ ತಾನೇ ತಮಿಳುನಾಡಿನಲ್ಲಿ ಆಯ್ಕೆಯಾದಂಥ ಮುಖ್ಯಮಂತ್ರಿ ಈಗ ಸಾಲ ಮನ್ನಾ ಮಾಡ್ದ. ಸಾಲ 50,000 ರೂಪಾಯಿ ಸಾಲ ಮನ್ನಾ ಮಾಡಿಕಿಸಿಂದ 5,000 ರೂಪಾಯಿ ಅನುದಾನ ಕೊಡ್ಲಾಕತ್ತ. ಅದು ನಿನ್ನೆ ಮೊನ್ನೆ ಆದ ಸರ್ಕಾರ. ಅದು ಸರ್ಕಾರ ಅಂಥ ಯೋಜನೆಗಳನ್ನ ಜಾರಿ ತಗೊಂಬರ್ರಿ ನಿಮ್ಮ ಸರ್ಕಾರಕ್ಕೆ. ನಾವು ಯಾವುದೇ ಸರ್ಕಾರ ಇರಲಿ ಅಂಥ ಯೋಜನೆಗಳನ್ನ ಸಾಲ ಮನ್ನಾ ಮಾಡೋದು, ಸಾಲ ಮುಕ್ತವನ್ನಾಗಿ ಮಾಡೋದು, ಇಂಥವೆಲ್ಲ ಜಾರಿ ತಗೊಂಬರ್ರಿ. ಆಗಲಾರ್ದು ಯಾವ ಕಂಟಿನ್ಯೂ ನಡೆಯುವಂಥದ್ದು, ನಿರಂತರ ನಡೆಯುವಂಥದ್ದು ಯಾವುದೇ ಯೋಜನೆ ಏನಂತಂದ್ರೂ ಕೂಡ ನಿಮಗೆ ಸ್ವಾಗತಿಸ್ತೇವೆ. ಕೆಲವೊಂದು ವಿಷಯದಾಗ ನಿಮ್ಮ ಮೊದಲು ಮಾಡಿರಲ್ಲ, ಏನು ಆನ್ಲೈನ್ ಮೂಲಕ ಡ ಕೊಡೋದು ಇದು ಮಾಡೋದು, ಅದನ್ನೇ ಸ್ವಲ್ಪ ಇವೆಲ್ಲ ಒಳ್ಳೆ ಕೆಲಸ ಇವು. ಅವಾಗಿಂದ ಅವಾಗ ಡ ಸಿಗ್ತಾವಪ್ಪ, ಇದು ಸಿಗ್ತಾವು, ಹಳಿ ಪಾನಿ ಸಿಗ್ತಾವು, ಸ್ಕ್ಯಾನಿಂಗ್ ಮಾಡಿರಿ. ಆದ್ರೆ ರೇಟ್ ಮಾತ್ರ ಹೊರೆ ಹಾಕಬೇಡ್ರಿ ರೈತರಿಗೆ. ಅದನ್ನೊಂದು ಕಮ್ಮಿ ಮಾಡ್ಕೊಡ್ರಿ. ನೀವು ಇನ್ನು ಉಳಿದಿದ್ದ ಆನ್ಲೈನ್ ಹಳೆ ಉತ್ತಾರಿ ಹಳೆ ಗಿಡಗಳನ್ನ ಪಾನಿ ಉತ್ತಾರಿಗಳನ್ನ ಕೊಡ್ರಿ. ಆದ್ರೆ ಈ ಸದ್ಯಕ್ಕೆ ಖರೀದಿ ಆಗಿದ್ದೇನದ ಏನು ಖರೀದಿ ಪತ್ರ ಮೂಲಕ ಕೊಡುವ ರೈತರ ಬಾಂಧವರಿಗೆ ಕನ್ನಡದಲ್ಲಿ ಅದು ಕಡ್ಡಾಯ ಉತ್ತಾರಿ ಒಳಗ ಇಂಗ್ಲಿಷ್ನ್ಯಾಗ ಬರ್ಲಾಕತ್ತಾವಪ್ಪ ಅಂದ್ರ ಇದು ಆಂಗ್ಲ ಭಾಷೆ. ಈ ಆ್ಯಪ್ಗಳನ್ನ ಇವೆಲ್ಲ ಡಿಜಿಟಲ್ ಏನಿದೆ ಅಮೇರಿಕೆ ಆಗಲ್ಲ. ಒಮ್ಮೆ ನಮ್ಮ ಕನ್ನಡಿಗರು ನಮ್ಮ ರೈತಾಪಿ ಜನರು ನಮ್ಮ ಜೊತೆ ಭಾಳ ಹೆಚ್ಚದಾರ. 70%ಗಿಂತ ಅಧಿಕ ಅದಾರ. ಅದ್ರ ಸಲುವಾಗಿ ಘನ ಸರ್ಕಾರಕ್ಕೆ ಕೊನೆಯದಾಗಿ ಎಚ್ಚರಿಕೆ. ನಮ್ಮ ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರ ನಜರಿಗೆ ಬಂದಿಲ್ಲ. ಇದೇನಾದ್ರೂ ನಜರಿಗೆ ಬಂದಿದ್ದೆ ಕರಿ ಆದ್ರೆ ಇಡೀ ರಾಜ್ಯಾದ್ಯಂತ ಹೊತ್ತಿ ಉರಿತದ. ಅದಕ್ಕೆ ಘನ ಸರ್ಕಾರ ನಾ ಏನು ಎಚ್ಚರಿಕೆ ಕೊಡ್ತೀನಪ್ಪ ಅಂದ್ರೆ ಈಗಿಲ್ಲ, ಇಲ್ಲಿ ಬಂದಂತ ದಸ್ತಾ ಬರಗಾರರ ಹೇಳ್ದಾಗ ಮಾತ್ರ ನಾವು ತೆಗೆದು ನೋಡಿದಾಗ ನಮಗೂ ಹಾಕಿದ್ರು ಅವರು. ಹಿಂಗೆ ಆಂಗ್ಲ ಭಾಷೆದಲ್ಲಿ ಗೊತ್ತಾರಿ ಏನು ತಳತಳವಾದ ಮುತ್ತೆ ಆದ ಸಾವಿರಾರು ವರ್ಷಗಳು 12ನೇ ಶತಮಾನ ಹಿಡ್ಕೊಂಡು ಸಂಸ್ಕೃತಿ ಭಾಷೆಯಲ್ಲಿತ್ತು. ಅಲ್ದಾದ ನಂತರ ಕನ್ನಡ ಭಾಷೆಯಲ್ಲಿ ಬಂದದ. ಈ ಹೋಯ್ಕೇಶಿನ ಆಂಗ್ಲ ಭಾಷೆಯಲ್ಲಿ ಇದನ್ನೇನು ಆಸ್ಟ್ರೇಲಿಯಾ, ಅಮೇರಿಕಾ ಇಂಥವೇನು ಜಪಾನ್ ಮಾಡೋರು ಅದಿಲ್ಲ. ಅದಕ್ಕೆ ಘನ ಸರ್ಕಾರದವ್ರು ನಾವೇನು ಹೇಳ್ತೀವಿ, ಕರ್ನಾಟಕದಲ್ಲಿ ಕನ್ನಡವೇ ಮಾತೃ ಭಾಷೆ. ಕನ್ನಡದಲ್ಲೇ ಪ್ರತಿಯೊಂದು ಕಾಗದ ಪತ್ರಗಳು ಕನ್ನಡದಲ್ಲೇ ಬರಬೇಕು.
ಕನ್ನಡ ಬಿಟ್ಟು ಮತ್ತೊಂದು ಅಕ್ಷರ ಬಳಕೆ ಆದ್ರೆ ನಾವು ಎಲ್ಲ ಸರ್ಕಾರಕ್ಕೂ ಎಲ್ಲದಕ್ಕೂ ಸಿದ್ಧ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅನ್ನೋಂಥ ತತ್ವ ಸಿದ್ಧಾಂತ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದರ ಮೂಲಕ ಈಗ ದಸ್ತಾ ಬರಗಾರರು ಆನ್ಲೈನ್ ಸೆಂಟರ್ದವರು ಇದನ್ನ ಮಾಹಿತಿ ನೀಡಿ ಪಾಪ ಅವ್ರಿಗೆ ಬೇಕಾಗಿದ್ದಲ್ಲ ಬಡ ಜನರ ರೈತರಿಗೆ ಅನ್ಯಾಯ ಆಗ್ಲಾಕತ್ತದಪ್ಪ, ನಮಗೆ ಅವ್ರಿಗೆ ಓದಕ್ಕೆ ಬರೋದಿಲ್ಲ, ಸಹಿ ಮಾಡೋದ್ರ ಮಾಡೋಲ್ರು ಕಿಸಿನ ಅಂದಾಗ ಮಾತ್ರ ಅವ್ರ ಸ್ವಾರ್ಥಕ್ಕಾಗಿ ಮಾಡಾಕತ್ತಿಲ್ಲ. ಇದು ನಮ್ಮ ಕನ್ನಡ ಅಳಿವಿನ ಪ್ರಶ್ನೆ ಆಗಿರೋದ್ರಿಂದ ಈ ಹೋರಾಟದಲ್ಲಿ ನಾವು ಭಾಗವಹಿಸೋಕಾಗತ್ತು. ಯಾರದೇ ಇದು ವೈಯಕ್ತಿಕ ಲಾಭ ಇಲ್ಲ, ಎಲ್ಲ ನಮ್ಮ ರೈತಾಪಿ ಜನರ ಈ ಒಂದು ಏನು ಖರೀದಿ ಪತ್ರ ಕೊಟ್ರಪ್ಪ ಅಂದ್ರೆ ಅದು ಶಾಶ್ವತವಾಗಿ ಉಳಿತದ, ಅವ್ರ ಆನ್ಲೈನ್ದಾಗೂ ಉಳಿತದ, ಯಾವಾಗ ಬೇಕಾದ ತಕ್ಕೊಳಕ್ ಬರ್ತದ, ಕರೆಕ್ಟೇ ಐತದ. ವಾಸ್ತವಿಕ ಎಲ್ಲಿತ್ತು ಯಾವ ತಪ್ಪಾಗಿರ್ತದ ಅದನ್ನು ಶುದ್ಧೀಕರಣ ಮಾಡ್ರಿ, ಹೊರತಾಗಿ ನೀವು ಸತ್ಯ ಇದ್ದದ್ದನ್ನ ನೀವು ಆಂಗ್ಲ ಭಾಷೆಯಲ್ಲಿ ಮಾಡ್ತೀನಿ, ಪೇಪರ್ ರಹಿತ ನಾವು ಮೆಸೇಜ್ ಮುಖಾಂತರ ಕಳಿಸ್ತೀನಿ. ಯಾರ ಬಲ್ಲಿ ರೈತರ ಬಲ್ಲಿ ದೊಡ್ಡ ಫೋನ್ ಇರ್ತಾವ, ರೈತರಿಗೆ ಯಾರಿಗೆ ಮೆಸೇಜ್ ಓದಕ್ಕೆ ಬರ್ತದ? ಪಾಪ ಎಲ್ಲರ ಮನ್ಯಾಗೂ ಎಲ್ಲರೂ ಕಲ್ತವ್ರು ಇರೋದಿಲ್ಲ ರೈತರ ಮನ್ಯಾಗ. ಕೆಲವೊಬ್ರು ಮಕ್ಕಳು ಕಲ್ತವ್ರು ಇರ್ತಾರ, ಓದ್ತಾರ. ಎಲ್ಲರ ಮನ್ಯಾಗ 75% ರೈತರಷ್ಟು ಅವ್ರಿಗೆ ಎಷ್ಟು ಅನ್ಯಾಯ ಆಗ್ಯದ. ಅದಕ್ಕೆ ಇನ್ನೇನು ಹೇಳಿದ್ರು, ದಾರಿಯು ಇಂಥ ಸಮಸ್ಯೆಗಳನ್ನ ಮತ್ತಿಂಥವು ಏನು ಸಾಲ ಮನ್ನಾ ಮಾಡೋದು ಮತ್ತು ರೈತಾಪಿ ಜನರಿಗೆ ಏನು ಅನುಕೂಲ ಆಗಬೇಕಾಗ್ಯದ, ರಸ್ತೆಗಳಿಗೆ ಭಾಳ ತೊಂದರೆ ಆಗ್ಯಾವ, ಅಂಥವ್ಕೂರ್ನೆಲ್ಲ ಮಾಡೋದು ಬಿಟ್ಟು ರೈತರಿಗೆ ಕರೆಕ್ಟ್ ನಡೆದದ. ಈಗ ಆನ್ಲೈನ್ ಏನೂ ತಪ್ಪಿಲ್ಲ. ಈಗ ಕ್ಯಾಂಡಿಡೇಟೇ ಬಂದು ಮುಂದೆ ಕೂತು ಸಹಿ ಮಾಡಿದಾಗ ಮಾತ್ರ ಫೋಟೋ ಭಾವಚಿತ್ರ ಸಮೇತ, ಸಾಕ್ಷಿದಾರ ಸಮೇತ, ಭಾವಚಿತ್ರ ಸಮೇತ ನೀವು ಇದು ಕೊಡ್ತೀರಿ ಖರೀದಿ ಪತ್ರ. ಅದು ಆನ್ಲೈನ್ ರೈತ ತಿಳ್ಕಿಸಿಂದ ಏನು ಮಾಡಿರಲ್ಲ, ಅದು ನಿಮ್ಮ ಘನ ಸರ್ಕಾರ ವೈಫಲ್ಯತೆ ಎದ್ದು ತೋರ್ಸಾಕತ್ತದ. ನಿಮ್ಮ ವೈಫಲ್ಯತೆಯನ್ನ ಯಥಾಸ್ಥಿತಿಯನ್ನು ಮುಂದುವರಿಸಿರಿ ಅಂತ ತಿಳ್ಕಿಸಿದ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹಿಸಿ ನಮ್ಮನ್ನ ಎಲ್ಲರೂ ಈ ಹೋರಾಟದಲ್ಲಿ ಎಲ್ಲ ರೈತ ಬಾಂಧವರು ಎಲ್ಲರಿಗೂ ಮತ್ತು ದಸ್ತಾ ಬರಗಾರರು, ಆನ್ಲೈನ್ ಮುಖಂಡರು ಮತ್ತು ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತು ಮುಗಿಸುತ್ತೇನೆ. ಜೈ ಬಸವೇಶ, ಜೈ ಕನ್ನಡಾಂಬೆ.